ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ಮನೆಯಲ್ಲೇ ನಾವು ಬ್ರೆಡ್ಡನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಕೂಡ ಗೋಧಿ ಹಿಟ್ಟಿನಿಂದ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹೇಗೂ ಹೊರಗಡೆ ಇವಾಗ ಏನು ಫ್ರೆಶ್ ಆಗಿ ಸಿಗ್ತಾ ಇಲ್ಲ. ಹಾಗಾಗಿ ಖಂಡಿತವಾಗಲೂ ಸ್ವಲ್ಪ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಇದನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ಬೋದು. ಕರೆಕ್ಟಾಗಿ ತೋರಿಸ್ತೀನಿ. ಅದೇ ರೀತಿ ಮಾಡಿ ಖಂಡಿತವಾಗಲೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ನಿಮಗೆ ಬ್ರೆಡ್ ಮಾಡ್ಬೋದು ಮನೆಯಲ್ಲಿ. ಎಲ್ಲರ ಹತ್ರ ಬ್ರೆಡ್ ಹಚ್ಚಿರಲ್ಲ, ನನ್ನ ಹತ್ರ ಕೂಡ ಇಲ್ಲ. ನಾವೇನು ಡೈಲಿ ಬ್ರೆಡ್ ಮಾಡಲ್ಲ. ಹಾಗಾಗಿ ನಾನು ಚಾಕ್ಲೇಟ್ ಡಬ್ಬದಲ್ಲಿ ಇವತ್ತು ಮಾಡಿದ್ದೆ. ನಾನು ಅದನ್ನು ನಿಮ್ಮ ಜೊತೆ ಖಂಡಿತವಾಗ್ಲೂ ಇವಾಗ ಶೇರ್ ಮಾಡ್ತೀನಿ. ಫಸ್ಟಿಗೆ ಇಲ್ಲಿ ಸ್ವಲ್ಪ ಬಿಸಿ ಹಾಲನ್ನು ತೊಗೊಂಡಿದ್ದೀನಿ. ಉಗುರು ಬಿಸಿ ಅಂತ ಹೇಳ್ತಾರೆ ನೋಡಿ, ಅಷ್ಟು. ಇದು ಅರ್ಧ ಕಪ್ ಮೆಜರ್ಮೆಂಟಲ್ಲಿ, ಇದು ಅರ್ಧ ಕಪ್. ಆದರೆ ನಾರ್ಮಲ್ ನಾವು ಮನೇಲಿರುತ್ತೆ ನೋಡಿ ಈ ರೀತಿ ಕಪ್, ಇದರಲ್ಲಿ ಹಾಕಿದರೆ ನೋಡಿ ಫುಲ್ಲಾಗಿ ಸ್ವಲ್ಪ ಉಳಿಯುತ್ತೆ. ಈ ರೀತಿ ನೀವು ತೊಗೊಳ್ಬೇಕು. ಮೆಜರ್ಮೆಂಟ್ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಕಪ್ಪಷ್ಟು ಸ್ವಲ್ಪ ಬಿಸಿ ಹಾಲು, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ. ಸಿಹಿ ಜಾಸ್ತಿ ಬೇಕಿದ್ರೆ ಬ್ರೆಡ್ ನೀವು ಸಕ್ಕರೆ ಜಾಸ್ತಿ ಹಾಕ್ಬೋದು. ನಾನಿಲ್ಲಿ ತುಂಬ ಸಿಹಿ ಮಾಡ್ತಾ ಇಲ್ಲ, ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಫಸ್ಟಿಗೆ ಮಿಕ್ಸ್ ಮಾಡಿ. ಹಾಲು ತಣ್ಣಗಾಗಬಾರ್ದು, ಉಗುರು ಬಿಸಿ ಇರಬೇಕು. ಹಾಗಾಗಿ ಸಕ್ಕರೆ ಹಾಕುವಾಗ ಬೇಕಿದ್ರೆ ಸ್ವಲ್ಪ ಬಿಸಿ ಹಾಲು ಹಾಕಿ, ಬೇಗನೆ ಕರಗುತ್ತೆ. ಓಕೆ, ಇವಾಗ ಇದಕ್ಕೆ ಈಸ್ಟನ್ನು ಹಾಕಬೇಕು. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಈಸ್ಟನ್ನು ಸೇರಿಸ್ತಾ ಇದ್ದೀನಿ. ಒಮ್ಮೆಲೆ ಹೊರಗಡೆ ಇವಾಗ ಸಾಮಾನು ಅಂಗಡಿ ಓಪನ್ ಆಗಿದೆ ಆದರೆ ಅಲ್ಲಿಂದ ಡ್ರೈ ಈಸ್ಟ್ ಅಂತ ಕೇಳ್ಕೊಂಡು ಬನ್ನಿ, ಸಿಗ್ತದೆ. ಎಲ್ಲ ಸಾಮಾನು ಅಂಗಡಿಯಲ್ಲಿ ಹೆಚ್ಚಾಗಿ ಇರುತ್ತೆ. ಸ್ವಲ್ಪ ಕೆಲವರು ದೊಡ್ಡದಾಗಿರುತ್ತೆ, ಅದು ಡ್ರೈ ಈಸ್ಟೇ. ಅದನ್ನು ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡಿ. ಸ್ವಲ್ಪ ಹೊತ್ತಲ್ಲಿ ಅದು ಮೇಲ್ಗಡೆ ನೊರೆ ರೀತಿ ಬರುತ್ತೆ. ಆಮೇಲೆ ಇದನ್ನು ತೊಗೆದ್ರೆ ಆಯಿತು. ನೋಡಿ ಈ ರೀತಿ ನೋಡಿದ್ರಲ್ಲ, ಇವಾಗ ಕಾಣ್ತಾ ಉಂಟು ನೋಡಿ ಮೇಲೆ, ಇದು ರೆಡಿಯಾಗಿದೆ. ಇವಾಗ ಈ ರೀತಿ ಆಗಬೇಕು. ಆಮೇಲೆ ಇದಕ್ಕೆ ಇವಾಗ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಫಸ್ಟಿಗೆ 1 ಕಪ್ಪಷ್ಟು, ಫುಲ್ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಹಾಕಿದ್ದೀನಿ. ಆಮೇಲೆ ನಾನಿಲ್ಲಿ ಇನ್ನೊಂದು ಕಪ್ಪಲ್ಲಿ ನೋಡಿ ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಒಮ್ಮೆಲೆ ಮನೆಯಲ್ಲಿ ಪಾತ್ರೆ ಅಗಲವಾಗಿ ದೊಡ್ಡದಿದೆ ಆದರೆ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು, ಏನಾಗೋದಿಲ್ಲ. ಓಕೆ, ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು, ತುಂಬ ಉಪ್ಪು ಹಾಕಲಿಕ್ಕಿಲ್ಲ, ರುಚಿಗೆ ತಕ್ಕಷ್ಟು ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಓಕೆ, ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ. ಫಸ್ಟಿಗೆ ಸ್ವಲ್ಪ ಅಂಟೆ ಇರಬೇಕಿದು, ತುಂಬ ಡ್ರೈ ಇರಬಾರ್ದು. ಈ ಹಿಟ್ಟು ಚಪಾತಿಗೆಲ್ಲ ಕಲಿಸ್ತೀವಿ ನೋಡಿ, ಅದಕ್ಕಿಂತ ಸ್ವಲ್ಪ ಸ್ಮೂತೇ ಇರಬೇಕು. ಹಾಗಾಗಿ ನಾನು ಇದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ 1 ಕಪ್ ಹಾಲು ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ನಾನು ಹಾಕಿದ್ದೀನಿ. ಹಾಗೂ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಬಟರ್ ಕೂಡ ಹಾಕ್ಬೋದು ನೀವು, ಅಥವಾ ಹಾಲು ಇಲ್ಲದಿದ್ದರೆ ನೀರು ಕೂಡ ಸೇರಿಸ್ಬೋದು. ಹಾಲೇ ಹಾಕಬೇಕಂತ ಏನಿಲ್ಲ. ಹಾಲು ಹಾಕಿದರೆ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಮಿಲ್ಕ್ ಬ್ರೆಡ್ ರೀತಿ ಒಳ್ಳೆಯದಾಗುತ್ತೆ ಅಂತೇಳಿ ಅಷ್ಟೇ. ಹಾಲಿನ ಹುಡಿ ಇದೆ ಆದರೆ ಹಾಲಿನ ಹುಡಿ ಸೇರಿಸಿ, ಚೆನ್ನಾಗಾಗುತ್ತೆ ಅದು ಕೂಡ. ಓಕೆ, ಇವಾಗ ಇನ್ನೂ ಕೂಡ ಇದು ಡ್ರೈ ಉಂಟು, ಹಾಗಾಗಿ ನಾನು ಎಲ್ಲವನ್ನು ಹಾಕಿದೆ. 1 ಕಪ್ಪಷ್ಟು ತೊಗೊಂಡಿದ್ದೆ ನಾನು ಹಾಲು, ಅದರಲ್ಲಿ ಎಲ್ಲವನ್ನು ನಾನು ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಟೇಬಲ್ ಸ್ಪೂನಷ್ಟು, ಒಟ್ಟಿಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹೋಯಿತು, ಹಾಗೂ 1 ಕಪ್ಪಷ್ಟು ಹಾಲು ಹೋಯಿತು ಮಿಕ್ಸ್ ಮಾಡುವಾಗ. ಓಕೆ, ಇವಾಗ ನೋಡಿ ಅಂಟು ಕಾಣ್ತಾ ಉಂಟು ನೋಡಿ, ಈ ರೀತಿ ಬರಬೇಕು. ತುಂಬ ಸ್ಮೂತಾಗಿರಬೇಕಿದ್ದು. ಒಮ್ಮೆಲೆ ಕೈಗೆ ಅಂಟುತ್ತೆ, ಆಗ್ತಾ ಇಲ್ಲ ಮಾಡಲಿಕ್ಕಂತಾದರೆ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಾಕಿ ನೀವು ಈ ರೀತಿ ಮಾಡಿದರೆ ಚೆನ್ನಾಗಾಗುತ್ತೆ. ಚೂರು ಕೂಡ ಅಂಟಲ್ಲ ನೋಡಿ. ಅಂಟುತ್ತೆ ಅಂತ ಹೇಳುವಾಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ಸವರಿ ನೋಡಿ ಈ ರೀತಿ. ಆಮೇಲೆ ನೋಡಿ ಈ ರೀತಿ ಮಾಡಿ, ಆವಾಗ ಅಂಟುದಿಲ್ಲ. ಈ ರೀತಿ ಸ್ಮೂತಾಗಿ ಸಿಗಬೇಕು. ಎಷ್ಟು ಸ್ಮೂತ್ ಇರುತ್ತೆ ನೋಡಿ ಅಷ್ಟು ಚೆನ್ನಾಗಾಗುತ್ತೆ. ಹಾಗಾಗಿ ಗಟ್ಟಿಯಾಗಿ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ನೋಡಿ ಇವಾಗ ಇದನ್ನು ಕರೆಕ್ಟಾಗಿ ಒಂದು ರೌಂಡ್ ಶೇಪ್ ಬರುವ ಹಾಗೆ ನೋಡಿ ಈ ರೀತಿ ಮಾಡಿ ಇಡಬೇಕು. ಕರೆಕ್ಟಾಗಿ ಒಂದು ರೌಂಡ್ ಬರಬೇಕು ಶೇಪ್ ಇದು. ಈ ರೀತಿ ಮಾಡಿ ಇದನ್ನು ನೀವು ಮುಚ್ಚಿ ಇಡಬೇಕು ಸ್ವಲ್ಪ ಹೊತ್ತು. ಇದು ಇಷ್ಟು ಸಣ್ಣದಿದೆ ನೋಡಿ, ಇದು ಡಬಲ್ ಆಗುತ್ತೆ. ಸ್ವಲ್ಪ ಬೇಕಿದ್ರೆ ಮೇಲಿಂದ ಆಯಿಲನ್ನು ಸ್ವಲ್ಪನೇ ಹಾಕಿದರೆ ಸಾಕು. ಎಣ್ಣೆ ತುಂಬ ಹಾಕಬೇಕಂತ ಇಲ್ಲ, ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ. ಇದು ಹಾಕಬೇಕಂತ ಇಲ್ಲ, ಬೇಕಿದ್ರೆ ಮಾತ್ರ ನೀವು ಹಾಕ್ಬೋದು ಅಷ್ಟೇ. ಓಕೆ, ಇದನ್ನು ಇವಾಗ ಮುಚ್ಚಿಡ್ತೀನಿ. ಇದು ಡಬಲ್ ಆಗುತ್ತೆ. ಈಗ ಇಷ್ಟು ಸಣ್ಣದುಂಟು ನೋಡಿ, ಇದಕ್ಕಿಂತ ಡಬಲ್ ಆಗುತ್ತೆ. ಆವಾಗ ಇದನ್ನು ನಾವು ಏನು ಮಾಡೋಣ ಅಂತ ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ. ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡಿ. ಒಂದು ಅರ್ಧ ಗಂಟೆ ಆದರೂ ಇಡಬೇಕು. ಕೆಲವರು ಅರ್ಧ ಗಂಟೆ ಆಗುತ್ತೆ, ಕೆಲವೊಮ್ಮೆ ಸ್ವಲ್ಪ ಲೇಟ್ ಕೂಡ ಆಗ್ಬೋದು, ಏನಾಗೋದಿಲ್ಲ.
ಓಕೆ ನೋಡಿ, ಇವಾಗ ನೋಡಿ ಇದು ಡಬಲ್ ಆಗಿದೆ, ಉಬ್ಬಿ ಬಂದಿದೆ, ನೋಡ್ಬೋದು ನೀವು. ಈ ರೀತಿ ಬರಬೇಕಿದು. ಆಮೇಲೆ ಇದನ್ನು ಇನ್ನೊಮ್ಮೆ ನಾವು ಅದುಮ್ಲಿಕ್ಕೆ ಉಂಟು ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಏರ್ ಬಬಲ್ಸ್ ಎಲ್ಲ ಬಂದಿದೆ ನೋಡಿ, ಅದೆಲ್ಲ ಹೋಗಬೇಕು. ಹಾಗಾಗಿ ಕರೆಕ್ಟಾಗಿ ಒಂದು 2 ನಿಮಿಷ ಆದರೂ ಇದನ್ನು ನೀವು ಇನ್ನೊಮ್ಮೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಿಸ್ತೀವಿ ನೋಡಿ, ಆ ರೀತಿ ಹಿಟ್ಟು ಕಲಿಸ್ತಾನೆ ಇರಬೇಕು ನೋಡಿ. ಕೈಗೆ ಅಂಟಂತಾದರೆ ಸ್ವಲ್ಪ ಆಯಿಲನ್ನು ಹಾಕಿ, ಇಲ್ದಿದ್ರೆ ಪರವಾಗಿಲ್ಲ, ಹೀಗೇ ಇದನ್ನು ಕಲಸಿ. ಇದರಲ್ಲಿ ಚೂರು ಕೂಡ ಏರ್ ಬಬಲ್ಸ್ ಉಳಿಬಾರ್ದು. ಕರೆಕ್ಟಾಗಿ ನೋಡಿ ಈ ರೀತಿ ಮಾಡ್ತಾನೆ ಹೋಗಬೇಕು. ಎಷ್ಟು ಇವಾಗ ನೀವು ಚೆನ್ನಾಗಿ ಕಲಿಸ್ತೀರಿ ನೋಡಿ, ಅಷ್ಟು ಚೆನ್ನಾಗಿ ಬ್ರೆಡ್ ಬರುತ್ತೆ. ಓಕೆ, ನಾನು 2 ನಿಮಿಷ ತನಕ ಕಲಿಸಿದ್ದೀನಿ. ಇವಾಗ ನಾನು ಇದನ್ನು ದೊಡ್ಡ ಚಪಾತಿ ರೀತಿ ಲಾಡ್ತಾ ಇದ್ದೀನಿ ನೋಡಿ. ಈ ರೀತಿ ತುಂಬ ತೆಳುವಾಗಿ ಮಾಡಲಿಕ್ಕಿಲ್ಲ, ಈ ರೀತಿ ನೀವು ಮಾಡಿದರೆ ಆಯಿತು. ಓಕೆ, ನೋಡಿದ್ರಲ್ಲ ಈ ರೀತಿ. ಇವಾಗ ಇದನ್ನು ಈ ರೀತಿ ರೌಂಡ್ ಆಗಿ ಮಾಡಿ. ಅಂಟುತ್ತೆ ಅಂತಾದರೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೈಗೆ ಸ್ವಲ್ಪ ಎಣ್ಣೆ ತುಂಬ ಯೂಸ್ ಮಾಡಬೇಡಿ ನೋಡಿ, ಸ್ವಲ್ಪ ಹಾಕಿದ್ದೀನಿ ನಾನು ಅಷ್ಟೇ. ಎಣ್ಣೆನ ಹಾಕಿ ಈ ರೀತಿ ರೌಂಡು ಮಾಡಿ. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ. ಎಷ್ಟು ಸ್ಮೂತ್ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಇದನ್ನು ಮೇನ್ ಕೆಲಸ ಏನಂದರೆ ನೋಡಿ, ಈ ರೀತಿ ಕ್ರ್ಯಾಕ್ಸ್ ಎಲ್ಲ ಇದೆ ನೋಡಿ, ಅದು ಕರೆಕ್ಟಾಗಿ ತುಂಬಬೇಕು. ಸೈಡೆಲ್ಲ ನೀವು ಈ ರೀತಿ ಓಪನ್ ಆಗಿ ಬಿಡಬಾರ್ದು, ಅದನ್ನು ಕರೆಕ್ಟಾಗಿ ಮುಚ್ಚಬೇಕು ನೋಡಿ. ಹೀಗೆ ಚೂರು ಕೂಡ ಓಪನ್ ಬಿಡಬೇಡಿ, ಕರೆಕ್ಟಾಗಿ ಇದನ್ನೆಲ್ಲ ಮುಚ್ಚಿ ಸೈಡಲ್ಲಿ ನೋಡಿ. ಹೀಗೆ ಒಂದು ಶೇಪಿಗೆ ತಂದಿದ್ದೀನಿ ನಾನು ನೋಡಿ, ಈ ರೀತಿ ಕರೆಕ್ಟಾಗಿ ನಾನು ಮುಚ್ತಾ ಇದ್ದೀನಿ. ಇಲ್ಲಿ ನನ್ನ ಚಾಕ್ಲೇಟ್ ಡಬ್ಬ ಉಂಟು ನೋಡಿ, ಯಾವ ಶೇಪಲ್ಲಿ ಉಂಟು ನೋಡಿ, ಆ ಶೇಪಿಗೆ ತರ್ತಾ ಇದ್ದೀನಿ. ನೀವು ಬೇಕಿದ್ರೆ ರೌಂಡ್ ಪ್ಲೇಟಲ್ಲಿ ಕೂಡ ಮಾಡ್ಬೋದು. ಇಂಥದ್ದು ಡಬ್ಬ ಎಲ್ಲರ ಮನೆಯಲ್ಲಿರಲ್ಲ, ಬ್ರೆಡ್ ಡಬ್ಬ ಅಂಥದ್ದೆಲ್ಲ ನೋಡಿ. ಈ ರೀತಿ ಸ್ಕ್ವೇರ್ ಡಬ್ಬ ಇದ್ದರೆ ತುಂಬ ಒಳ್ಳೆಯದಿತ್ತು. ಚಾಕ್ಲೇಟ್ ಡಬ್ಬ ಡೈರಿ ಮಿಲ್ಕಲ್ಲೆಲ್ಲ ಬರುತ್ತೆ ನೋಡಿ, ಅದು ನೋಡಿ. ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಈ ಶೇಪಿಗೆ ತಂದಿದ್ದೀನಿ. ಒಮ್ಮೆಲೆ ನಿಮ್ಮ ಹತ್ರ ಈ ರೀತಿ ಇಲ್ಲದಿದ್ದರೆ ರೌಂಡ್ ಆಗಿ ಕೂಡ ನೀವು ಬನ್ ಬರುತ್ತೆ ನೋಡಿ, ಆ ರೀತಿ ಕೂಡ ನೀವು ರೌಂಡು ಪ್ಲೇಟಲ್ಲಿ ಕೂಡ ಇಡ್ಬೋದು. ಬನ್ ರೀತಿ ರೌಂಡ್ ಉಂಡೆ ಮಾಡಿ ಕೂಡ ನೀವು ಸ್ವಲ್ಪ ದೂರ ಇಡಬೇಕಾಗುತ್ತೆ ಉಂಡೆ ಮಾಡಿ. ಯಾಕೆಂದರೆ ಅದು ಉಬ್ಬುತ್ತೆ, ಆಮೇಲೆ ಅಂಟುತ್ತೆ ಒಂದಕ್ಕೊಂದು. ಹಾಗಾಗಿ ಸ್ವಲ್ಪ ದೂರ ಉಂಡೆ ಮಾಡಿ ಇಡ್ಬೋದು. ಇಲ್ಲದಿದ್ದರೆ ನೋಡಿ, ಈ ರೀತಿ ಸ್ಕ್ವೇರ್ ಡಬ್ಬ ಅಥವಾ ಯಾವುದಾದ್ರು ರೌಂಡ್ ಪ್ಲೇಟ್ ಇದ್ದರೆ ಅದರಲ್ಲಿ ಈ ರೀತಿ ನೀವು ತೆಳುವಾಗಿ ಮಾಡಿದ್ರಾಯ್ತು. ತುಂಬ ತೆಳುವು ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ನೋಡಿ, ಈ ಪ್ಲೇಟಿಗೆ ಎಷ್ಟು ಬೇಕು ನೋಡಿ ಅಷ್ಟೇ ಹಿಟ್ಟು ನಾನು ತೊಗೊಂಡಿದ್ದೆ. ಹಾಗಾಗಿ ನಾನು ಹೇಳಿದ್ದೆ, ತುಂಬ ದೊಡ್ಡದು ಯಾವುದಾದ್ರೂ ನಿಮ್ಮ ಹತ್ರ ಪಾತ್ರೆ ಇದೆ ಆದರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕಿ ಅಂತ ಹೇಳಿ. ನೋಡಿ, ಈ ರೀತಿ ಕರೆಕ್ಟಾಗಿ ಒಂದೇ ಲೆವೆಲ್ ಬರಬೇಕು ಮಾತ್ರ, ಚೂರು ಕೂಡ ಕ್ರ್ಯಾಕ್ ಬರಬಾರ್ದು, ಹೊಡೆದಾಗಿ ಇರಬಾರ್ದು. ನೋಡಿ, ಈ ರೀತಿ ನೀವು ಇದನ್ನು ತಟ್ಟಿ ಕರೆಕ್ಟಾಗಿ ಒಂದೇ ಲೆವೆಲಿಗೆ ಮಾಡಬೇಕು. 4 ಸೈಡ್ ಕೂಡ ಕರೆಕ್ಟಾಗಿ ಒಂದೇ ಲೆವೆಲ್ ಬರಲಿ. ಇಲ್ಲದಿದ್ದರೆ ಒಂದು ಕಡೆ ಉಬ್ಬುತ್ತೆ, ಒಂದು ಕಡೆ ತಗ್ಗಿರುತ್ತೆ, ಬ್ರೆಡ್ ಕರೆಕ್ಟಾಗಿ ಬರಲ್ಲ. ಓಕೆ, ನೋಡಿದ್ರಲ್ಲ, ಕರೆಕ್ಟಾಗಿ ಈ ರೀತಿ ನೋಡಿ ಒಂದೇ ಲೆವೆಲಿಗೆ ಮಾಡಿ ಇದನ್ನು ಇವಾಗ ನೀವು ಮುಚ್ಚಿ ಇಡಿ. ಇದು ಫುಲ್ ಒಂದು ಡಬ್ಬದಷ್ಟು ಮೇಲೆ ಬರುತ್ತೆ. ಆವಾಗ ನಾವು ನೆಕ್ಸ್ಟ್ ಇದನ್ನು ಮಾಡೋಣ. ಮುಚ್ಚಿ ಇಡಿ ಈ ರೀತಿ. ಮಧ್ಯದಲ್ಲಿ ಬೇಕಿದ್ರೆ ಮೆಲ್ಲನೆ ನೋಡಿ, ಇದನ್ನು ಅಲುಗಾಡಿಸಬೇಡಿ ನೋಡಿ, ಫುಲ್ ಡಬ್ಬದಷ್ಟು ಬಂದಿದೆ. ಹಾಗಾಗಿ ಮಧ್ಯ ಮೆಲ್ಲನೆ ನೋಡಿ ಅಂತ ಹೇಳಿದೆ, ಯಾಕೆಂದರೆ ಮುಚ್ಚಳಕ್ಕೆ ಇಲ್ದಿದ್ರೆ ತಾಗುತ್ತೆ. ಆಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹಾಲನ್ನು ಸವರಿಸಿ, ಇದು ಕಲ್ಲರ್ಗೋಸ್ಕರ ಅಷ್ಟೇ, ಕಲ್ಲರ್ ಬರಲಿಕ್ಕೋಸ್ಕರ, ಸ್ವಲ್ಪ ಕಲರ್ ಬರಲಿ ಅಂತೇಳಿ. ಇಲ್ಲದಿದ್ದರೆ ಹಾಕಬೇಕಂತ ಏನಿಲ್ಲ. ಆಯಿಲ್ ಕೂಡ ಹಾಕ್ಬೋದು, ಅಥವಾ ಮೊಟ್ಟೆ ಇದ್ದರೆ ಮೊಟ್ಟೆದು ವೈಟ್ ಇರುತ್ತೆ ನೋಡಿ, ಅದನ್ನು ಕೂಡ ಹಾಕ್ಬೋದು, ಚೆನ್ನಾಗಾಗುತ್ತೆ. ಸ್ವಲ್ಪ ಶೈನ್ ಬರಲಿ ಅಂತ ಹೇಳಿ ಇದನ್ನು ಹಾಕೋದು, ಹಾಲನ್ನು ಅಷ್ಟೇ. ಇದರ ಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಡಿ, ಅದಕ್ಕೊಂದು ಪ್ಲೇಟ್ ಹಾಗೂ ಉಪ್ಪನ್ನು ಹಾಕಿಟ್ಟಿದ್ದೀನಿ. ಇದು ಬಿಸಿ ಆಗಬೇಕು, ಫಾಸ್ಟಲ್ಲಿ ಇಡಿ ಗ್ಯಾಸನ್ನು, ಹಾಗೂ ಬಿಸಿ ಆಗಲಿ. ತುಂಬ ಬಿಸಿ ಆದಮೇಲೆ ನಾವು ಇದನ್ನು ಇಡಬೇಕು ನೋಡಿ. ಈ ರೀತಿ ಯಾವಾಗಲೂ ಪ್ರೀ ಹೀಟ್ ಆಗಬೇಕು. ತುಂಬ ಬಿಸಿ ಇದೆ ಇದು, ಮೆಲ್ಲನೆ ಒಳಗೆ ಇಟ್ಟುಬಿಡಿ ನೋಡಿ. ಆಮೇಲೆ ಇದನ್ನು ಮುಚ್ಚಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಅರ್ಧ ಗಂಟೆ ಆದರೂ ವೆಯ್ಟ್ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಗ್ಯಾಸು, ಫಾಸ್ಟ್ ಇಡಬೇಡಿ. ಓಕೆ, ಇವಾಗ 1/2 ಅವರ್ ಆಗಿದೆ, ಅರ್ಧ ಗಂಟೆ ಆಗಿದೆ ನೋಡಿ. ಚೆನ್ನಾಗಿ ಬಂದಿದೆ, 4 ಸೈಡ್ ಕೂಡ ಬ್ರೌನ್ ಆಗ್ತಾ ಬರ್ತಾ ಉಂಟು. ಇವಾಗ ನಾವು ಏನು ಮಾಡಬೇಕಂದ್ರೆ ಮೇಲಿಂದ ಸ್ವಲ್ಪ ಹಾಲನ್ನು ಹಾಕಬೇಕು. ಇದರಿಂದ ಒಳ್ಳೆ ಕಲರ್ ಬರುತ್ತೆ ಹಾಗೂ ಸ್ಮೂತ್ ಕೂಡ ಆಗುತ್ತೆ. ಹಾಗಾಗಿ ಶೈನ್ ಬರಲಿಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಇನ್ನೂ ಕೂಡ ನಾವೊಂದು 10 ನಿಮಿಷ ಹಾಗೆಯೇ ಮುಚ್ಚಿ ಇಡಬೇಕು ಗ್ಯಾಸಲ್ಲಿ. ಗ್ಯಾಸನ್ನು ನಾನು ಇನ್ನೂ ಕೂಡ ಮೀಡಿಯಮಲ್ಲೇ ಇಟ್ಟಿದ್ದೀನಿ. ಇದನ್ನು ಹಾಕಿ
ಒಂದು 10 ನಿಮಿಷ ಮುಚ್ಚಿಡಿ. ಓಕೆ, ಇವಾಗ 10 ನಿಮಿಷ ಆಗಿದೆ. ವಾವ್, ಬ್ರೆಡ್ ನಮ್ಮದು ರೆಡಿಯಾಗಿದೆ. ಬೇಕಿದ್ರೆ ಒಂದು ಕಡ್ಡಿ ಹಾಕಿ ನೀವು ನೋಡ್ಬೋದು ಕರೆಕ್ಟಾಗಿ ಒಳಗಡೆಯಿಂದ ಬೆಂದಿದೆ ಇಲ್ವಾ ಅಂತ ಹೇಳಿ. ಏನು ಕೂಡ ಅಂಟು ಬರ್ತಾ ಇಲ್ಲ, ಕರೆಕ್ಟಾಗಿ ಆಗಿದೆ. ಇದು ಸ್ಮೂತಾಗಿ ಕೂಡ ಬಂದಿದೆ. ಓಕೆ, ಇದನ್ನು ಇವಾಗ ನಾನು ಹೊರಗಡೆ ತೆಗಿತೀನಿ. ಕೆಳಗಡೆ ಇಟ್ಟು ಇದಕ್ಕೆ ಸ್ವಲ್ಪ ಮೇಲಿಂದ ಬಟರನ್ನು ಸವರಿ. ಇದರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೂ ಸ್ಮೂತ್ ಕೂಡ ಆಗುತ್ತೆ. ಇದು ಎಣ್ಣೆ ಇದ್ದರೆ ಎಣ್ಣೆ ಕೂಡ ಹಾಕ್ಬೋದು, ಬಟರೇ ಹಾಕಬೇಕಂತ ಏನಿಲ್ಲ. ಸ್ವಲ್ಪ ಮೇಲಿಂದ ಎಣ್ಣೆ ಕೂಡ ನೀವು ಸವರ್ಬೋದು, ಸ್ಮೂತ್ ಆಗಲಿಕ್ಕೆ ಅಷ್ಟೇ. ಓಕೆ, ಇವಾಗ ಬಟರನ್ನು ಹಾಕಿದ ಮೇಲೆ ನೋಡಿ ತುಂಬ ಸ್ಮೂತ್ ಇದೆ, ಸ್ವಲ್ಪ ಬಿಸಿ ಇದೆ. ಇದನ್ನು ತೆಗೆದು ಈಸಿಯಲ್ಲಿ ತೆಗಿಲಿಕ್ಕೆ ಬರುತ್ತೆ. ಇದು ತುಂಬ ಕಷ್ಟ ಏನಾಗೋದಿಲ್ಲ, ಈಸಿಯಲ್ಲಿ ಬರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ, 2 ಸೈಡ್ ಕೂಡ ನೋಡ್ಬೋದು, ಸ್ಮೂತ್ ಇದೆ ಇದು. ಇವಾಗ ಇದನ್ನು ಯಾವುದಾದ್ರೂ ಬಟ್ಟೆ, ಸ್ವಲ್ಪ ಒದ್ದೆ ಬಟ್ಟೆ ಇದ್ದರೂ ಪರವಾಗಿಲ್ಲ, ಅಥವಾ ಹೀಗೇ ಯಾವುದಾದ್ರೂ ಬಟ್ಟೆ ಇದ್ದರೆ ಅದರಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಇಡಬೇಕು. ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿ ತಿನ್ನಲಿಕ್ಕೆ ಹೋಗಬೇಡಿ, ಸ್ಮೂತ್ ಆಗಬೇಕು ಇದು. ಹಾಗಾಗಿ ಫೋಲ್ಡ್ ಮಾಡಿ ಇಡಿ. ಸ್ವಲ್ಪ ಹೊತ್ತು ಫೋಲ್ಡ್ ಮಾಡಿ ನೋಡಿ, ಚೆನ್ನಾಗಿ ತಣ್ಣಗಾದ ಮೇಲೆ ಸ್ಮೂತ್ ಆಗುತ್ತೆ ಇನ್ನೂ ಕೂಡ. ಇವಾಗ ಇದನ್ನು ಕಟ್ ಮಾಡಬೇಕು. ಬಿಸಿ ಇರುವಾಗಲೇ ತಿನ್ಬೋದು, ಏನಾಗೋದಿಲ್ಲ. ಆದರೆ ಸ್ವಲ್ಪ ಸ್ಮೂತ್ ಬೇಕಂತಾದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಓಕೆ, ಈಸಿಯಲ್ಲಿ ಇದು ಕಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ. ಇದು ಬ್ರೆಡ್ ಥರನೇ ಉಂಟಲ್ವ. ನಮ್ಮ ಹತ್ರ ಅಚ್ಚಿ ಇರಲ್ಲ, ಹಾಗಾಗಿ ಈ ರೀತಿ ಉಂಟು. ಇಲ್ದಿದ್ರೆ ಬ್ರೆಡ್ ಹಚ್ಚಿದ್ರೆ ಸೇಮ್ ಬ್ರೆಡ್ ರೀತಿಯೇ ಕಾಣ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ. ತುಂಬ ಚೆನ್ನಾಗಾಗುತ್ತೆ. ಗೋಧಿಯಿಂದ ಇದನ್ನು ಮಾಡಿದ್ದೀನಿ ನಾನು, ಮೈದಾ ಕೂಡ ಹಾಕಿ ನೀವು ಮಾಡ್ಬೋದು. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೀವು ಮನೆಯಲ್ಲಿ, ಹಾಗೂ ತಗೊಳ್ಳಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.